ಮೈಸೂರು ದಸರಾ ಎಷ್ಟೊಂದು ಸುಂದರ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ ಅಲ್ಲವೇ? ವಿಶ್ವವಿಖ್ಯಾತ ಮೈಸೂರು ದಸರಾ ನಮ್ಮ ಕರುನಾಡಿನ ಹೆಮ್ಮೆಯ ನಾಡಹಬ್ಬ. ಪ್ರತಿ ವರ್ಷ ನವರಾತ್ರಿಯ ಮೊದಲ ದಿನದಿಂದ ಆರಂಭಿಸಿ ವಿಜಯದಶಮಿಯವರೆಗೆ ಅಷ್ಟೂ ದಿನವೂ ಮೈಸೂರು ಜಗಮಗಿಸುತ್ತದೆ. ವಿಶ್ವದ ಮೂಲೆ ಮೂಲೆಗಳಿಂದಲೂ ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಜನಸಾಗರ ಹರಿದು ಬರುತ್ತದೆ. ಈ ದಸರಾ ಸಂಭ್ರಮದ ಹಿನ್ನೆಲೆಯನ್ನು ಸ್ವಲ್ಪ ಹಿಂದಿರುಗಿ ನೋಡುವುದಾದರೆ, ಅದು 15ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀ ಕೃಷ್ಣದೇವರಾಯನ ಕಾಲಕ್ಕೆ ಹೋಗಿ ನಿಲ್ಲುತ್ತದೆ. ವಿಜಯನಗರದ ಅರಸ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿಯೇ ಈ ಉತ್ಸವದ ಕಲ್ಪನೆ ಹುಟ್ಟಿಕೊಂಡಿದ್ದು. ಆಗ ಇದನ್ನು ಮಹಾನವಮಿ ಎಂದು ಕರೆಯಲಾಗುತ್ತಿತ್ತು. ನವರಾತ್ರಿಯ ವೇಳೆ ಕತ್ತಿ, ಗುರಾಣಿ, ಬಾಕುಗಳನ್ನೆಲ್ಲ ಇಟ್ಟು ಯೋಧ ದೇವತೆ ಎಂದು ದುರ್ಗೆಯನ್ನು ಪೂಜಿಸುವುದರ ಜೊತೆಗೆ ಹಾಡುಗಾರಿಕೆ, ನೃತ್ಯ, ನಾಟಕ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅನೇಕ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿತ್ತು. ಸೇನೆಯ ಮೆರವಣಿಗೆ, ಸಾರ್ವಜನಿಕರಿಗೆ ದತ್ತಿ ನೀಡುವಿಕೆ ಮೊದಲಾದ ಕಾರ್ಯಕ್ರಮಗಳೂ ಇರುತ್ತಿದ್ದವು. ವಿಜಯನಗರ ಸಾಮ್ರಾಜ್ಯವು ಪತನಗೊಂಡ ನಂತರ ಈ ಆಚರಣೆಯು ಕೊನೆಗೊಂಡಿತು. ವಿಜಯನಗರ ಸಾಮ್ರಾಜ್ಯಕ್ಕೂ ಡೆಕ್ಕನ್ ಸುಲ್ತಾನರ ಒಕ್ಕೂಟದ ನಡುವೆಯೂ 1565ರಲ್ಲಿ ನಡೆದ ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಯುದ್ಧದ ಅನಂತರ ಬಹು ಪ್ರಮುಖ ಪಾತ್ರ ವಹಿಸಿದ, ಒಂದು ದೃಷ್ಟಿಯಿಂದ ವಿಜಯನಗರ ಚಕ್ರಾಧಿಪತ್ಯದ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ನಡೆಸಿಕೊಂಡು ಬಂದ ಸಂಸ್ಥಾನವೆಂದರೆ ಮೈಸೂರು ಒಡೆಯರ ಸಂಸ್ಥಾನ. ಅಂತೆಯೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಚರಿಸಲಾಗುತ್ತಿದ್ದ ವೈಭವದ ನವರಾತ್ರಿ ಉತ್ಸವವು ಮೈಸೂರಿನ ಒಡೆಯರಿಂದ ಮುಂದುವರೆದುಕೊಂಡು ಬಂದಿತು. ಮೈಸೂರಿನಲ್ಲಿ ಯಾದವ ವಂಶವನ್ನು ಸ್ಥಾಪಿಸಿದ ಗೌರವವನ್ನು ಯದುರಾಯರಿಗೆ ಕೊಡುವಂತೆ ಒಂದು ಸಣ್ಣ ಪಾಳೆಯ ಪಟ್ಟಾಗಿದ್ದ ಮೈಸೂರನ್ನು ಸಾಕಷ್ಟು ದೊಡ್ಡ ರಾಜ್ಯವಾಗಿ ಪರಿವರ್ತಿಸಿದ ಜಗದ್ವಿಖ್ಯಾತ ನಾಡಹಬ್ಬ ದಸರಾ ಉತ್ಸವವನ್ನು ಆರಂಭಿಸಿದ ಕೀರ್ತಿಯನ್ನು ರಾಜ ಒಡೆಯರಿಗೆ ನೀಡಬೇಕು. ಕ್ರಿಸ್ತಶಕ 1565ರಿಂದ 1610ರ ಅವಧಿಯಲ್ಲಿ ಮೈಸೂರು ಶ್ರೀರಂಗಪಟ್ಟಣದಲ್ಲಿದ್ದ ವಿಜಯನಗರ ಸಾಮ್ರಾಜ್ಯದ ಮಹಾಮಂಡಲೇಶ್ವರನ ಮೂಲಕ ವಿಜಯನಗರ ಸಾಮ್ರಾಜ್ಯಕ್ಕೆ ಅಧೀನವಾಗಿ ಸಣ್ಣ ಪಾಳೆಯ ಪಟ್ಟಾಗಿತ್ತು. ಮೈಸೂರು ಹಲವು ಹಳ್ಳಿಗಳಿಂದ ಕೂಡಿದ ಒಂದು ಸೀಮೆ ಎನಿಸಿಕೊಂಡಿತ್ತು ಅಷ್ಟೇ. ಯುದ್ಧದ ದಿನಗಳಲ್ಲಿ ತಮ್ಮ ಪಾಲಿನ ಸೇನಾ ತುಕಡಿಗಳನ್ನು ಒದಗಿಸಿ ವಾರ್ಷಿಕ ಪೊಗದಿ ಕಪ್ಪವನ್ನು ಸಲ್ಲಿಸಿ ಶ್ರೀರಂಗಪಟ್ಟಣದಲ್ಲಿದ್ದ ವಿಜಯನಗರದ ಮಂಡಲೇಶ್ವರನಿಗೆ ಇತರ ಎಲ್ಲ ಪಾಳೆಗಾರರಂತೆ ಮೈಸೂರಿನ ಅರಸರು ಕೂಡ ನಿಷ್ಠೆಯನ್ನು ತೋರಬೇಕಾಗಿತ್ತು. ಮೈಸೂರು ಅರಸರು ಈ ಕಪ್ಪವನ್ನು ತಪ್ಪಿಸಿ ಸ್ವತಂತ್ರರಾಗಲು ಹವಣಿಸುತ್ತಿದ್ದರು. ಕ್ರಿಸ್ತಶಕ 1578ರಲ್ಲಿ ರಾಜ ಒಡೆಯರು ಆಳ್ವಿಕೆಯನ್ನು ಆರಂಭಿಸಿದರು. ವಿಜಯನಗರದ ಚಕ್ರವರ್ತಿ 2ನೆಯ ವೆಂಕಟರಾಯನ ಕಾಲದಲ್ಲಿ ಆತನ ಸೋದರ ಪುತ್ರ ತಿರುಮಲನು ಶ್ರೀರಂಗಪಟ್ಟಣದಲ್ಲಿ ರಾಜಪ್ರತಿನಿಧಿಯಾಗಿದ್ದನು. ಚಕ್ರವರ್ತಿಗೂ ರಾಜಪ್ರತಿನಿಧಿಗೂ ಹೊಂದಿಕೆಯಾಗದೆ ರಾಜಪ್ರತಿನಿಧಿಯನ್ನು ತೆಗೆದುಹಾಕಲಾಯಿತು. ಆಗ ರಾಜ ಒಡೆಯರು ಶ್ರೀರಂಗಪಟ್ಟಣದ ಮಂಡಲವನ್ನು ಆಳಲು ತಮಗೇ ಅನುಮತಿ ನೀಡಬೇಕೆಂದು 2ನೆಯ ವೆಂಕಟರಾಯನಿಂದ ಆ ಹಕ್ಕನ್ನು ಒಂದು ಸನ್ನದು ಮೂಲಕ ಪಡೆದರು. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ರಾಜ ಒಡೆಯರು ರತ್ನ ಖಚಿತವಾದ ರಾಜಪ್ರತಿನಿಧಿಯ ಸಿಂಹಾಸನವನ್ನು ಏರಿದರು. ರಾಜ ಒಡೆಯರು ಉತ್ತಮ ಯೋಧರು, ಸಮರ್ಥ ಆಡಳಿತಗಾರರು ಆಗಿದ್ದುದಲ್ಲದೆ ಬಹಳ ದೈವಭಕ್ತರೂ ಆಗಿದ್ದರು.
ಕ್ರಿಸ್ತಶಕ 1610ರಲ್ಲಿ ಧಾರ್ಮಿಕವೂ ಅತ್ಯಂತ ಪ್ರೇಕ್ಷಣೀಯವೂ ಆಗಿರುವಂತೆ ನವರಾತ್ರಿಯ ದಸರಾ ಉತ್ಸವದ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆರಂಭಿಸಿದರು. ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಉತ್ತರ ದಿಕ್ಕಿನ ಗೌರಿ ಕಡುವೆ ಎಂಬಲ್ಲಿ ದಸರಾಕ್ಕೆ ಚಾಲನೆ ನೀಡಿದರು. ಅಂಬಾರಿ ಹೊರುವ ಪದ್ಧತಿಯು ಆರಂಭವಾದುದು ಕೂಡ ಆಗಿನಿಂದಲೇ. ಈ ಆಚರಣೆಯು ರಾಜತ್ವದ ಪ್ರಭೆಯನ್ನು ಇಮ್ಮಡಿಗೊಳಿಸಿತು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಎಂದರೆ 1799ರಲ್ಲಿ ತಮ್ಮ ಕೇಂದ್ರ ಸ್ಥಾನವನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿಕೊಂಡರು. ನಂತರದ ದಸರಾ ಆಚರಣೆಗಳು ಮೈಸೂರಿನಲ್ಲಿ ಆರಂಭವಾಯಿತು. ದುರ್ಗೆಯು ಮಹಿಷಾಸುರನನ್ನು ಸಂಹರಿಸಿದ ಸ್ಮರಣೆಯಲ್ಲಿಯೇ ಈ ನಗರಕ್ಕೆ ಮೈಸೂರು ಎಂಬ ಹೆಸರು ಬಂದಿತು ಎನ್ನಲಾಗಿದೆ. ಮಹಿಷಾಸುರನನ್ನು ಸಂಹರಿಸಿದ ವಿಜಯದ ಸಂಭ್ರಮೋತ್ಸವದ ದಿನವಾಗಿ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಮೈಸೂರಿನಲ್ಲಿ ಜಂಬೂ ಸವಾರಿ ನಡೆಯುವುದು ಇದೇ ದಿನವೇ. ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ 750 kg ತೂಕದ ಚಿನ್ನದ ಅಂಬಾರಿ. ಈ ಅಂಬಾರಿಯ ಹಿಂದೊಂದು ರೋಚಕ ಇತಿಹಾಸವಿದೆ. ಮಹಾರಾಷ್ಟ್ರದ ದೇವಗಿರಿಯಲ್ಲಿ ಮೊದಲಿಗೆ ಈ ರತ್ನ ಖಚಿತ ಅಂಬಾರಿ ಇತ್ತು. ದೇವಗಿರಿ ನಾಶವಾದ ಸಂದರ್ಭದಲ್ಲಿ ಇದನ್ನು ದೇವಗಿರಿಯ ರಾಜ ಮುಮ್ಮಡಿ ಸಿಂಗ ನಾಯಕ ಎನ್ನುವವನಿಗೆ ಹಸ್ತಾಂತರ ಮಾಡಿ ಕಾಪಾಡುವಂತೆ ಕೋರಿದ್ದನು. ಮುಮ್ಮಡಿ ಸಿಂಗ ನಾಯಕನು ಇದನ್ನು ಬಳ್ಳಾರಿ ಬಳಿಯ ರಾಮದುರ್ಗ ಕೋಟೆಯಲ್ಲಿ ಮುಚ್ಚಿಟ್ಟಿರುತ್ತಾನೆ. ಇವನ ಮಗ ಕಂಪಿಲರಾಯ ರಾಜ್ಯ ವಿಸ್ತರಿಸುತ್ತಾನೆ. ಕಮ್ಮಟ ದುರ್ಗವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಆಗ ಅಂಬಾರಿಯಲ್ಲಿ ಶ್ರೀ ದುರ್ಗಾದೇವಿಯನ್ನು ಸ್ಥಾಪಿಸಿ ಪೂಜಿಸಲಾಗುತ್ತದೆ. ಇದು ಇವನ ಮಗ ಯುವರಾಜನ ಕಾಲದಲ್ಲಿಯೂ ಮುಂದುವರಿಯುತ್ತದೆ. 1327ರಲ್ಲಿ ದೆಹಲಿ ಸುಲ್ತಾನರು ಕಂಪಿಲ ರಾಜ್ಯದ ಮೇಲೆ ದಾಳಿ ಮಾಡುತ್ತಾರೆ. ಆಗ ಭಂಡಾರ ಸಂರಕ್ಷಣೆ ಮಾಡುತ್ತಿದ್ದ ಹಕ್ಕಬುಕ್ಕರು ಈ ಅಂಬಾರಿಯನ್ನು ಹುತ್ತವೊಂದರಲ್ಲಿ ಮುಚ್ಚಿಟ್ಟು ಕಾಣೆಯಾಗುತ್ತಾರೆ. 1336ರ ವೇಳೆಗೆ ಪುನಃ ರಾಜ್ಯ ಸ್ಥಾಪಿಸುವುದಕ್ಕೆ ಹಕ್ಕ ಮುಂದಾಗುತ್ತಾನೆ. ಆನೆಗೊಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತದೆ. ಇದು ವಿಜಯನಗರದ ಮೊದಲ ರಾಜಧಾನಿ. ನಂತರ ಬುಕ್ಕನು ಹಂಪಿಯಲ್ಲಿ ವಿಜಯನಗರದ ರಾಜಧಾನಿಯನ್ನು ಸ್ಥಾಪಿಸಿ ಅಲ್ಲಿಗೆ ಅಂಬಾರಿಯನ್ನು ಸ್ಥಳಾಂತರ ಮಾಡುತ್ತಾನೆ. ಸಂಗಮ, ಸಾಳವ, ತುಳು ಹಾಗೂ ಅರವೀಡು ಎನ್ನುವ 4 ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುತ್ತವೆ. ವಿಜಯನಗರದ ಪತನದ ನಂತರ ಅಂಬಾರಿಯನ್ನು ಸಂರಕ್ಷಣೆಗಾಗಿ ಆಂಧ್ರದ ಪೆನಕೊಂಡಕ್ಕೆ ಸ್ಥಳಾಂತರ ಮಾಡಲಾಗುತ್ತದೆ. ಬಳಿಕ ಕೆಲವು ಕಾಲದ ನಂತರ ಶ್ರೀರಂಗಪಟ್ಟಣಕ್ಕೂ ಅದಾದ ನಂತರ ಮೈಸೂರಿಗೂ ತರಲಾಗುತ್ತದೆ. ಇದು ಅಂಬಾರಿಯು ಹಸ್ತಾಂತರಗೊಳ್ಳುತ್ತಾ ನಡೆದು ಬಂದ ರೋಚಕ ಕಥೆಯಾದರೆ, ಅಂಬಾರಿಯನ್ನು ನಿರ್ಮಿಸಿದ ಕುರಿತು ಇನ್ನೊಂದು ಚಿಕ್ಕ ಅಡಿಟಿಪ್ಪಣಿಯೂ ಇದೆ. ಈ ಅಂಬಾರಿಯ ಮೂಲ ರಚನೆಯು ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಇದನ್ನು ಸ್ವರ್ಣಕಲಾ ನಿಪುಣರಾದ ಸಿಂಗಣ್ಣಾಚಾರ್ಯರು 85 kg ತೂಕದ ಚಿನ್ನದ ಹಾಳೆಗಳಿಂದ ಮುಚ್ಚಿದ್ದಾರೆ. ಇದು 4 ಬದಿಗಳಲ್ಲಿಯೂ 3 ಕೆತ್ತಿದ ಕಂಬಗಳನ್ನು ಹೊಂದಿದೆ. ಇದು ಕಿರೀಟವನ್ನು ಹೋಲುವ ಮೇಲಾವರಣದಿಂದ ಮುಚ್ಚಲ್ಪಟ್ಟಿದೆ. ಅದರ ಮೇಲೆ 5 ಪವಿತ್ರ ಕಳಶಗಳು ಇವೆ. ಆಸನವು ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟ ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ಹೌಡ ಅಥವಾ ಅಂಬಾರಿಯನ್ನು ಹೊರುವ ಆನೆಗೆ ಅದು ನಿಜವಾಗಿ ಮಾಡುವ ಮೊದಲು ತರಬೇತಿ ನೀಡಲಾಗುತ್ತದೆ. ಆನೆ ಬಲರಾಮ ಮೆರವಣಿಗೆಯಲ್ಲಿ 19 ಬಾರಿ ಭಾಗವಹಿಸಿತು. 1999ರಿಂದ 2011ರ ನಡುವೆ 13 ಬಾರಿ ಅಂಬಾರಿಯನ್ನು ಹೊತ್ತಿತು.
ಆನೆ ದ್ರೋಣನೂ ಕೆಲವು ವರ್ಷಗಳು ಅಂಬಾರಿಯನ್ನು ಹೊತ್ತನು. 2012ರಲ್ಲಿ ಆನೆ ಅರ್ಜುನ ಮೆರವಣಿಗೆಯಲ್ಲಿ ಅಂಬಾರಿಯನ್ನು ಹೊರುವ ಕೆಲಸವನ್ನು ವಹಿಸಿಕೊಂಡಿತು. ನಂತರ ಆ ಜಾಗಕ್ಕೆ ಆನೆ ಅಭಿಮನ್ಯು ಬಂದಿತು. ಈ ಸ್ವರ್ಣಖಚಿತ ಅಂಬಾರಿಯಲ್ಲಿ ಕುಳಿತ ಅರಸರಲ್ಲಿ ಜಯಚಾಮರಾಜೇಂದ್ರ ಒಡೆಯರು ಕೊನೆಯ ಅರಸರಾಗಿದ್ದಾರೆ. 1969ರವರೆಗೆ ಅಂಬಾರಿಯಲ್ಲಿ ರಾಜ ಮಹಾರಾಜರು ಕುಳಿತು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದರು. ಆದರೆ 1970ರಲ್ಲಿ ರಾಜಕುಮಾರರ ಹಕ್ಕುಗಳನ್ನು ಕಿತ್ತುಕೊಂಡ ನಂತರ ಅಂಬಾರಿಯಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಇಡಲಾರಂಭಿಸಲಾಯಿತು. ಜಂಬೂ ಸವಾರಿಯ ಆರಂಭಕ್ಕೂ ಮುನ್ನ ಶುಭ ಕುಂಭ ಲಗ್ನದಲ್ಲಿ ಅರಮನೆಯ ಬಲರಾಮ ದ್ವಾರದಲ್ಲಿ ನಂದಿ ಧ್ವಜಕ್ಕೆ ಮೊದಲು ಪೂಜೆ ಸಲ್ಲಿಸಲಾಗುತ್ತದೆ. ಜಂಬೂ ಸವಾರಿಯ 750 kg ತೂಕದ ಸ್ವರ್ಣ ಖಚಿತ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆಯನ್ನು ಇಟ್ಟು ಪುಷ್ಪಾರ್ಚನೆ ಮಾಡಲಾಗುತ್ತದೆ. ಆ ಬಳಿಕ 24 ಕುಶಾಲ ತೋಪುಗಳ ಗೌರವವನ್ನು ಸಮರ್ಪಣೆ ಮಾಡಲಾಗುತ್ತದೆ. ನಂತರ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ರಾಜ ಬೀದಿಯಲ್ಲಿ ಜಂಬೂ ಸವಾರಿಯ ಮೆರವಣಿಗೆ ನಡೆಸಲಾಗುತ್ತದೆ. ಅಂಬಾರಿಯ ಮೆರವಣಿಗೆಯ ಜೊತೆಗೆ ಪೊಲೀಸ್ ಬ್ಯಾಂಡ್ನ ಆಕರ್ಷಕ ತಾಳವಾದ್ಯವಿರುತ್ತದೆ. ಕಂಸಾಳೆ, ಡೊಳ್ಳು ಕುಣಿತ, ಪಟ ಕುಣಿತ ಮೊದಲಾಗಿ ಹಲವಾರು ಕಲಾ ತಂಡಗಳ ನೃತ್ಯ ಕಲಾ ಪ್ರದರ್ಶನಗಳೂ ಇರುತ್ತವೆ. ಇದರೊಂದಿಗೆ ಸಾಗುವ ನಾನಾ ಸನ್ನಿವೇಶ ಚಿತ್ರಣದ ಸ್ತಬ್ಧ ಚಿತ್ರಗಳೂ ಜನರನ್ನು ಆಕರ್ಷಿಸುತ್ತವೆ. ಅಂತೂ ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡುವ ಐತಿಹಾಸಿಕವೂ ಜಗದ್ವಿಖ್ಯಾತವೂ ಆದ ಮೈಸೂರು ದಸರಾ ಉತ್ಸವಕ್ಕೆ ಒಮ್ಮೆಯಾದರೂ ಸಾಕ್ಷಿಯಾಗಲೇಬೇಕು. ನಿಶ್ಚಯವಾಗಿ ಇದೊಂದು ದೈವಿಕ ಅನುಭವ.